ಇನ್ನು ಕೊಲೆಯ ಆರೋಪಿ ನಟ ದರ್ಶನ್ ಹತ್ರ ಇರುವಂತಹ ಗನ್ ಲೈಸೆನ್ಸ್ ಅನ್ನ ಯಾಕೆ ರದ್ದು ಮಾಡಬಾರದು ಅಂತ ಕೇಳಿ ಪೊಲೀಸರು ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಒಂದು ವಾರದೊಳಗಡೆನೆ ಉತ್ತರ ಕೊಡಬೇಕು ಅಂತ ಹೇಳಿದ್ರು. ಈಗ ನಟ ದರ್ಶನ್ ಉತ್ತರವನ್ನ ನೀಡಿದ್ದಾರೆ, ಮನವಿಯನ್ನು ಮಾಡಿಕೊಂಡಿದ್ದಾರೆ. ಗನ್ ಬೇಕೇ ಬೇಕು ಅಂತ ಪೊಲೀಸರಿಗೆ ದರ್ಶನ್ ಪತ್ರವನ್ನ ಬರೆದಿದ್ದಾರೆ. ಪೊಲೀಸರ ಪತ್ರಕ್ಕೆ ಉತ್ತರ ಕೊಟ್ಟಿದ್ದಾರೆ ಕೊಲೆ ಆರೋಪಿ ದರ್ಶನ್. ಖಾಸಗಿ ಸೆಕ್ಯೂರಿಟಿ ಇದ್ರೂ ವೈಯಕ್ತಿಕವಾಗಿ ಗನ್ ಲೈಸೆನ್ಸ್ ಬೇಕು, ಗನ್ ಲೈಸೆನ್ಸ್ ರದ್ದು ಮಾಡಬಾರದು ಅಂತ ದರ್ಶನ್ ಪೊಲೀಸರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರಕರಣದ ಯಾವುದೇ ಸಾಕ್ಷಿಗಳಿಗೆ ಬೆದರಿಕೆ ಹಾಕೋದಿಲ್ಲ ಅಂತಾನೂ ಕೂಡ ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗರಾಜ್, ದರ್ಶನ್ ಈಗ ಕೊಲೆ ಆರೋಪವನ್ನ ಎದುರಿಸ್ತಾ ಇರೋದು, ಅವ್ರ ಹತ್ರ ವೆಪನ್ ಇರೋದು, ಪೊಲೀಸರು ಲೈಸೆನ್ಸ್ ಅನ್ನ ಯಾಕೆ ರದ್ದು ಮಾಡಬಾರದು, ಗನ್ ವಾಪಸ್ ಯಾಕೆ ಪಡಿಬಾರದು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿ ನೋಟಿಸ್ ಜಾರಿ ಮಾಡಿದ್ರು. ಈಗ ಗನ್ ಬೇಕೇ ಬೇಕು, ನಾನು ಯಾರಿಗೂ ಬೆದರಿಕೆ ಹಾಕೋದಿಲ್ಲ, ನನಗೆ ಎಲ್ಲಾ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಏನಾಗ್ಬೋದು ಅಂತ ಇಂಥ ಕೇಸ್ಗಳಲ್ಲಿ? ಶ್ರೀಪದ್, ಸಾಮಾನ್ಯವಾಗಿ ಗನ್ ಲೈಸೆನ್ಸ್ ಅನ್ನ ಯಾವುದೇ ಒಬ್ಬ ಆರೋಪಿ 3 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಇರುವಂತ ಪ್ರಕರಣಗಳಲ್ಲಿ ಭಾಗಿಯಾದ್ರೆ ಅಂತವನಿಗೆ ಗನ್ ಲೈಸೆನ್ಸ್ ಕೊಡಬಾರ್ದು, ಮತ್ತೆ ಅಂತವನ ಬಳಿ ಗನ್ ಲೈಸೆನ್ಸ್ ಇದ್ರೆ ಅದನ್ನ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಆರ್ಮ್ಸ್ ಆಕ್ಟ್ 1959 ನ ಸೆಕ್ಷನ್ 14 ಹೇಳುವಂಥದ್ದು. ಅದರ ಭಾಗವಾಗಿ ಏನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದಂತ ನಟ ದರ್ಶನ್ ಅವರ ಗನ್ ಲೈಸೆನ್ಸ್ ಅನ್ನ ಯಾಕೆ ರದ್ದು ಮಾಡಬಾರ್ದು ಅಂತೇಳಿ ಬೆಂಗಳೂರು ಪೊಲೀಸ್ ಇಲಾಖೆ ಆಡಳಿತ ವಿಭಾಗದಿಂದ ಅವ್ರಿಗೆ ಒಂದು ಪತ್ರವನ್ನ ಬರೆಯಲಾಗಿತ್ತು. ಇದಕ್ಕೆ ನೀವು ಉತ್ತರವನ್ನ ಕೊಡಿ, ಯಾಕೆ ನಿಮ್ಮ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಬಾರ್ದು, ಯಾಕಂತಂದ್ರೆ ನೀವು ಈನೆಸ್ ಕ್ರೈಮ್ ಅಲ್ಲಿ ಭಾಗಿಯಾಗಿದ್ದೀರಿ ಅಂತೇಳಿ 6 ತಿಂಗಳ ಕಾಲ ಜೈಲಲ್ಲಿದ್ದು ಈಗ ಜಾಮೀನ್ ಮೇಲೆ ಹೊರಗಡೆ ಬಂದಿದ್ದೀರಿ. ಹೀಗಾಗಿ ಆ ಪ್ರಕರಣದ ಸಾಕ್ಷಿಗಳಿಗೆ ನಿಮ್ಮ ಬಳಿ ಇರತಕ್ಕಂಥ ಗನ್ ಅನ್ನ ಬಳಸಿಕೊಂಡು ಬೆದರಿಕೆ ಹಾಕುವ ಸಾಧ್ಯತೆ ಇದೆ. ಹೀಗಾಗಿ ನಿಮ್ಮ ಗನ್ ಲೈಸೆನ್ಸ್ ಅನ್ನ ಯಾಕೆ ರದ್ದು ಮಾಡಬಾರ್ದು ಅಂತೇಳಿ ಒಂದು ಪತ್ರವನ್ನ ಅಥವಾ ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಇದಕ್ಕೆ ಉತ್ತರ ಕೊಟ್ಟಿರ್ತಕ್ಕಂಥ ದರ್ಶನ್ ಒಂದಷ್ಟು ಕಾರಣಗಳನ್ನ ನೀಡಿದ್ದಾರೆ. ನಾನು ಒಬ್ಬ ಸೆಲೆಬ್ರಿಟಿ, ನಾನು ಹೋದ ಕಡೆ ಎಲ್ಲ ಜನ ಸೇರ್ತಾರೆ, ಇಲ್ಲಿ ನನ್ನ ಆತ್ಮರಕ್ಷಣೆ ಬಹಳ ಮುಖ್ಯವಾದ ವಿಚಾರ ಆಗುತ್ತೆ, ನನ್ನ ಬಳಿ ಖಾಸಗಿ ಸೆಕ್ಯೂರಿಟಿ ಇದ್ರೂ ಸಹ ನನಗೆ ಅತ್ಯವಶ್ಯಕವಾಗಿ ಗನ್ ಲೈಸೆನ್ಸ್ ಬೇಕು, ಇದೇ ಅಂಶಗಳನ್ನ ನೀಡಿ ನಾನು ಈ ಹಿಂದೆ ಗನ್ ಲೈಸೆನ್ಸ್ ಅನ್ನ ಪಡೆದುಕೊಂಡಿದ್ದೆ ಅನ್ನೋ ಮಾತನ್ನ ಹೇಳಿದ್ರು. ಈ ನಿಟ್ಟಿನಲ್ಲಿ ಇದನ್ನ ಪೊಲೀಸ್ ಇಲಾಖೆ ಯಾವ ರೀತಿ ಪರಿಗಣನೆ ಮಾಡುತ್ತೆ, ಯಾಕಂತಂದ್ರೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಆರ್ಮ್ಸ್ ಆಕ್ಟ್ 1959 ಸೆಕ್ಷನ್ 14 ಯಾವುದೇ ಕಾರಣಕ್ಕೂ 3 ವರ್ಷಕ್ಕಿಂತ ಹೆಚ್ಚಿಗೆ ಶಿಕ್ಷೆ ಇರುವಂತಹ ಅಪರಾಧಗಳಲ್ಲಿ ಭಾಗಿಯಾದಂತಹ ಆರೋಪಿಗಳಿಗೆ ಗನ್ ಲೈಸೆನ್ಸ್ ಕೊಡಬಾರ್ದು, ಮತ್ತೆ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಬೇಕು ಅಂತೇಳಿ. ಹೀಗಾಗಿ ಬಹುತೇಕ ದರ್ಶನ್ ಉತ್ತರ ಕೊಟ್ಟಿದ್ರು ಸಹ ಅವರ ಗನ್ ಲೈಸೆನ್ಸ್ ರದ್ದಾಗುವ ಎಲ್ಲಾ ಸಾಧ್ಯತೆಗಳು ನಿಚ್ಚಳವಾಗಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ. ಇನ್ನು ಕೊಲೆಯ ಆರೋಪಿ ನಟ ದರ್ಶನ್ ಹತ್ರ ಇರುವಂತಹ ಗನ್ ಲೈಸೆನ್ಸ್ ಅನ್ನ ಯಾಕೆ ರದ್ದು ಮಾಡಬಾರದು ಅಂತ ಕೇಳಿ ಪೊಲೀಸರು ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಒಂದು ವಾರದೊಳಗಡೆನೆ ಉತ್ತರ ಕೊಡಬೇಕು ಅಂತ ಹೇಳಿದ್ರು. ಈಗ ನಟ ದರ್ಶನ್ ಉತ್ತರವನ್ನ ನೀಡಿದ್ದಾರೆ, ಮನವಿಯನ್ನು ಮಾಡಿಕೊಂಡಿದ್ದಾರೆ. ಗನ್ ಬೇಕೇ ಬೇಕು ಅಂತ ಪೊಲೀಸರಿಗೆ ದರ್ಶನ್ ಪತ್ರವನ್ನ ಬರೆದಿದ್ದಾರೆ. ಪೊಲೀಸರ ಪತ್ರಕ್ಕೆ ಉತ್ತರ ಕೊಟ್ಟಿದ್ದಾರೆ ಕೊಲೆ ಆರೋಪಿ ದರ್ಶನ್. ಖಾಸಗಿ ಸೆಕ್ಯೂರಿಟಿ ಇದ್ರೂ ವೈಯಕ್ತಿಕವಾಗಿ ಗನ್ ಲೈಸೆನ್ಸ್ ಬೇಕು, ಗನ್ ಲೈಸೆನ್ಸ್ ರದ್ದು ಮಾಡಬಾರದು ಅಂತ ದರ್ಶನ್ ಪೊಲೀಸರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರಕರಣದ ಯಾವುದೇ ಸಾಕ್ಷಿಗಳಿಗೆ ಬೆದರಿಕೆ ಹಾಕೋದಿಲ್ಲ ಅಂತಾನೂ ಕೂಡ ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗರಾಜ್, ದರ್ಶನ್ ಈಗ ಕೊಲೆ ಆರೋಪವನ್ನ ಎದುರಿಸ್ತಾ ಇರೋದು, ಅವ್ರ ಹತ್ರ ವೆಪನ್ ಇರೋದು, ಪೊಲೀಸರು ಲೈಸೆನ್ಸ್ ಅನ್ನ ಯಾಕೆ ರದ್ದು ಮಾಡಬಾರದು, ಗನ್ ವಾಪಸ್ ಯಾಕೆ ಪಡಿಬಾರದು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿ ನೋಟಿಸ್ ಜಾರಿ ಮಾಡಿದ್ರು. ಈಗ ಗನ್ ಬೇಕೇ ಬೇಕು, ನಾನು ಯಾರಿಗೂ ಬೆದರಿಕೆ ಹಾಕೋದಿಲ್ಲ, ನನಗೆ ಎಲ್ಲಾ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಏನಾಗ್ಬೋದು ಅಂತ ಇಂಥ ಕೇಸ್ಗಳಲ್ಲಿ? ಶ್ರೀಪದ್, ಸಾಮಾನ್ಯವಾಗಿ ಗನ್ ಲೈಸೆನ್ಸ್ ಅನ್ನ ಯಾವುದೇ ಒಬ್ಬ ಆರೋಪಿ 3 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಇರುವಂತ ಪ್ರಕರಣಗಳಲ್ಲಿ ಭಾಗಿಯಾದ್ರೆ ಅಂತವನಿಗೆ ಗನ್ ಲೈಸೆನ್ಸ್ ಕೊಡಬಾರ್ದು, ಮತ್ತೆ ಅಂತವನ ಬಳಿ ಗನ್ ಲೈಸೆನ್ಸ್ ಇದ್ರೆ ಅದನ್ನ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಆರ್ಮ್ಸ್ ಆಕ್ಟ್ 1959 ನ ಸೆಕ್ಷನ್ 14 ಹೇಳುವಂಥದ್ದು. ಅದರ ಭಾಗವಾಗಿ ಏನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದಂತ ನಟ ದರ್ಶನ್ ಅವರ ಗನ್ ಲೈಸೆನ್ಸ್ ಅನ್ನ ಯಾಕೆ ರದ್ದು ಮಾಡಬಾರ್ದು ಅಂತೇಳಿ ಬೆಂಗಳೂರು ಪೊಲೀಸ್ ಇಲಾಖೆ ಆಡಳಿತ ವಿಭಾಗದಿಂದ ಅವ್ರಿಗೆ ಒಂದು ಪತ್ರವನ್ನ ಬರೆಯಲಾಗಿತ್ತು. ಇದಕ್ಕೆ ನೀವು
ನೀವು ಉತ್ತರವನ್ನ ಕೊಡಿ. ಯಾಕೆ ನಿಮ್ಮ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಬಾರ್ದು? ಯಾಕಂತಂದ್ರೆ ನೀವು ಈನಸ್ ಕ್ರೈಮ್ ಅಲ್ಲಿ ಭಾಗಿಯಾಗಿದ್ದೀರಿ ಅಂತೇಳಿ 6 ತಿಂಗಳ ಕಾಲ ಜೈಲಲ್ಲಿದ್ದು ಈಗ ಜಾಮೀನ್ ಮೇಲೆ ಹೊರಗಡೆ ಬಂದಿದ್ದೀರಿ. ಹೀಗಾಗಿ ಆ ಪ್ರಕರಣದ ಸಾಕ್ಷಿಗಳಿಗೆ ನಿಮ್ಮ ಬಳಿ ಇರತಕ್ಕಂಥ ಗನ್ ಅನ್ನ ಬಳಸಿಕೊಂಡು ಬೆದರಿಕೆ ಹಾಕುವ ಸಾಧ್ಯತೆ ಇದೆ. ಹೀಗಾಗಿ ನಿಮ್ಮ ಗನ್ ಲೈಸೆನ್ಸ್ ಅನ್ನ ಯಾಕೆ ರದ್ದು ಮಾಡಬಾರ್ದು ಅಂತೇಳಿ ಒಂದು ಪತ್ರವನ್ನ ಅಥವಾ ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಇದಕ್ಕೆ ಉತ್ತರ ಕೊಟ್ಟಿರ್ತಕ್ಕಂಥ ದರ್ಶನ್ ಒಂದಷ್ಟು ಕಾರಣಗಳನ್ನ ನೀಡಿದ್ದಾರೆ. ನಾನು ಒಬ್ಬ ಸೆಲೆಬ್ರಿಟಿ, ನಾನು ಹೋದ ಕಡೆ ಎಲ್ಲ ಜನ ಸೇರ್ತಾರೆ, ಇಲ್ಲಿ ನನ್ನ ಆತ್ಮರಕ್ಷಣೆ ಬಹಳ ಮುಖ್ಯವಾದ ವಿಚಾರ ಆಗುತ್ತೆ, ನನ್ನ ಬಳಿ ಖಾಸಗಿ ಸೆಕ್ಯೂರಿಟಿ ಇದ್ರೂ ಸಹ ನನಗೆ ಅತ್ಯವಶ್ಯಕವಾಗಿ ಗನ್ ಲೈಸೆನ್ಸ್ ಬೇಕು, ಇದೇ ಅಂಶಗಳನ್ನ ನೀಡಿ ನಾನು ಈ ಹಿಂದೆ ಗನ್ ಲೈಸೆನ್ಸ್ ಅನ್ನ ಪಡೆದುಕೊಂಡಿದ್ದೆ ಅನ್ನೋ ಮಾತನ್ನ ಹೇಳಿದ್ರು. ಈ ನಿಟ್ಟಿನಲ್ಲಿ ಇದನ್ನ ಪೊಲೀಸ್ ಇಲಾಖೆ ಯಾವ ರೀತಿ ಪರಿಗಣನೆ ಮಾಡುತ್ತೆ? ಯಾಕಂತಂದ್ರೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಆರ್ಮ್ಸ್ ಆಕ್ಟ್ 1959 ಸೆಕ್ಷನ್ 14 ಯಾವುದೇ ಕಾರಣಕ್ಕೂ 3 ವರ್ಷಕ್ಕಿಂತ ಹೆಚ್ಚಿಗೆ ಶಿಕ್ಷೆ ಇರುವಂತಹ ಅಪರಾಧಗಳಲ್ಲಿ ಭಾಗಿಯಾದಂತಹ ಆರೋಪಿಗಳಿಗೆ ಗನ್ ಲೈಸೆನ್ಸ್ ಕೊಡಬಾರ್ದು, ಮತ್ತೆ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಬೇಕು ಅಂತೇಳಿ. ಹೀಗಾಗಿ ಬಹುತೇಕ ದರ್ಶನ್ ಉತ್ತರ ಕೊಟ್ಟಿದ್ರು ಸಹ ಅವರ ಗನ್ ಲೈಸೆನ್ಸ್ ರದ್ದಾಗುವ ಎಲ್ಲಾ ಸಾಧ್ಯತೆಗಳು ನಿಚ್ಚಳವಾಗಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ. ಇನ್ನು ಕೊಲೆಯ ಆರೋಪಿ ನಟ ದರ್ಶನ್ ಹತ್ರ ಇರುವಂತಹ ಗನ್ ಲೈಸೆನ್ಸ್ ಅನ್ನ ಯಾಕೆ ರದ್ದು ಮಾಡಬಾರದು ಅಂತ ಕೇಳಿ ಪೊಲೀಸರು ನೋಟಿಸ್ ಅನ್ನ ಜಾರಿ ಮಾಡಿದ್ರು. 1 ವಾರದೊಳಗಡೆನೆ ಉತ್ತರ ಕೊಡಬೇಕು ಅಂತ ಹೇಳಿದ್ರು. ಈಗ ನಟ ದರ್ಶನ್ ಉತ್ತರವನ್ನ ನೀಡಿದ್ದಾರೆ, ಮನವಿಯನ್ನು ಮಾಡಿಕೊಂಡಿದ್ದಾರೆ. ಗನ್ ಬೇಕೇ ಬೇಕು ಅಂತ ಪೊಲೀಸರಿಗೆ ದರ್ಶನ್ ಪತ್ರವನ್ನ ಬರೆದಿದ್ದಾರೆ. ಪೊಲೀಸರ ಪತ್ರಕ್ಕೆ ಉತ್ತರ ಕೊಟ್ಟಿದ್ದಾರೆ ಕೊಲೆ ಆರೋಪಿ ದರ್ಶನ್. ಖಾಸಗಿ ಸೆಕ್ಯೂರಿಟಿ ಇದ್ರೂ ವೈಯಕ್ತಿಕವಾಗಿ ಗನ್ ಲೈಸೆನ್ಸ್ ಬೇಕು, ಗನ್ ಲೈಸೆನ್ಸ್ ರದ್ದು ಮಾಡಬಾರದು ಅಂತ ದರ್ಶನ್ ಪೊಲೀಸರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರಕರಣದ ಯಾವುದೇ ಸಾಕ್ಷಿಗಳಿಗೆ ಬೆದರಿಕೆ ಹಾಕೋದಿಲ್ಲ ಅಂತಾನೂ ಕೂಡ ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗರಾಜ್, ದರ್ಶನ್ ಈಗ ಕೊಲೆ ಆರೋಪವನ್ನ ಎದುರಿಸ್ತಾ ಇರೋದು, ಅವ್ರ ಹತ್ರ ವೆಪನ್ ಇರೋದು, ಪೊಲೀಸರು ಲೈಸೆನ್ಸ್ ಅನ್ನ ಯಾಕೆ ರದ್ದು ಮಾಡಬಾರದು, ಗನ್ ವಾಪಸ್ ಯಾಕೆ ಪಡಿಬಾರದು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿ ನೋಟಿಸ್ ಜಾರಿ ಮಾಡಿದ್ರು. ಈಗ ಗನ್ ಬೇಕೇ ಬೇಕು, ನಾನು ಯಾರಿಗೂ ಬೆದರಿಕೆ ಹಾಕೋದಿಲ್ಲ, ನನಗೆ ಎಲ್ಲಾ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಏನಾಗ್ಬೋದು ಅಂತ ಇಂಥ ಕೇಸ್ಗಳಲ್ಲಿ? ಶ್ರೀಪದ್, ಸಾಮಾನ್ಯವಾಗಿ ಗನ್ ಲೈಸೆನ್ಸ್ ಅನ್ನ ಯಾವುದೇ ಒಬ್ಬ ಆರೋಪಿ 3 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಇರುವಂತ ಪ್ರಕರಣಗಳಲ್ಲಿ ಭಾಗಿಯಾದ್ರೆ ಅಂತವನಿಗೆ ಗನ್ ಲೈಸೆನ್ಸ್ ಕೊಡಬಾರ್ದು, ಮತ್ತೆ ಅಂತವನ ಬಳಿ ಗನ್ ಲೈಸೆನ್ಸ್ ಇದ್ರೆ ಅದನ್ನ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಆರ್ಮ್ಸ್ ಆಕ್ಟ್ 1959 ನ ಸೆಕ್ಷನ್ 14 ಹೇಳುವಂಥದ್ದು. ಅದರ ಭಾಗವಾಗಿ ಏನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದಂತ ನಟ ದರ್ಶನ್ ಅವರ ಗನ್ ಲೈಸೆನ್ಸ್ ಅನ್ನ ಯಾಕೆ ರದ್ದು ಮಾಡಬಾರ್ದು ಅಂತೇಳಿ ಬೆಂಗಳೂರು ಪೊಲೀಸ್ ಇಲಾಖೆ ಆಡಳಿತ ವಿಭಾಗದಿಂದ ಅವರಿಗೆ ಒಂದು ಪತ್ರವನ್ನ ಬರೆಯಲಾಗಿತ್ತು. ಇದಕ್ಕೆ ನೀವು ಉತ್ತರವನ್ನ ಕೊಡಿ. ಯಾಕೆ ನಿಮ್ಮ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಬಾರ್ದು? ಯಾಕಂತಂದ್ರೆ ನೀವು ಈನಸ್ ಕ್ರೈಮ್ ಅಲ್ಲಿ ಭಾಗಿಯಾಗಿದ್ದೀರಿ ಅಂತೇಳಿ 6 ತಿಂಗಳ ಕಾಲ ಜೈಲಲ್ಲಿದ್ದು ಈಗ ಜಾಮೀನ್ ಮೇಲೆ ಹೊರಗಡೆ ಬಂದಿದ್ದೀರಿ. ಹೀಗಾಗಿ ಆ ಪ್ರಕರಣದ ಸಾಕ್ಷಿಗಳಿಗೆ ನಿಮ್ಮ ಬಳಿ ಇರತಕ್ಕಂಥ ಗನ್ ಅನ್ನ ಬಳಸಿಕೊಂಡು ಬೆದರಿಕೆ ಹಾಕುವ ಸಾಧ್ಯತೆ ಇದೆ. ಹೀಗಾಗಿ ನಿಮ್ಮ ಗನ್ ಲೈಸೆನ್ಸ್ ಅನ್ನ ಯಾಕೆ ರದ್ದು ಮಾಡಬಾರ್ದು ಅಂತೇಳಿ ಒಂದು ಪತ್ರವನ್ನ ಅಥವಾ ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಇದಕ್ಕೆ ಉತ್ತರ ಕೊಟ್ಟಿರ್ತಕ್ಕಂಥ ದರ್ಶನ್ ಒಂದಷ್ಟು ಕಾರಣಗಳನ್ನ ನೀಡಿದ್ದಾರೆ. ನಾನು ಒಬ್ಬ ಸೆಲೆಬ್ರಿಟಿ, ನಾನು ಹೋದ ಕಡೆ ಎಲ್ಲ ಜನ ಸೇರ್ತಾರೆ, ಇಲ್ಲಿ ನನ್ನ ಆತ್ಮರಕ್ಷಣೆ ಬಹಳ ಮುಖ್ಯವಾದ ವಿಚಾರ ಆಗುತ್ತೆ, ನನ್ನ ಬಳಿ ಖಾಸಗಿ ಸೆಕ್ಯೂರಿಟಿ ಇದ್ರೂ ಸಹ ನನಗೆ ಅತ್ಯವಶ್ಯಕವಾಗಿ ಗನ್ ಲೈಸೆನ್ಸ್ ಬೇಕು, ಇದೇ ಅಂಶಗಳನ್ನ ನೀಡಿ ನಾನು ಈ ಹಿಂದೆ ಗನ್ ಲೈಸೆನ್ಸ್ ಅನ್ನ ಪಡೆದುಕೊಂಡಿದ್ದೆ ಅನ್ನೋ ಮಾತನ್ನ ಹೇಳಿದ್ರು. ಈ ನಿಟ್ಟಿನಲ್ಲಿ ಇದನ್ನ ಪೊಲೀಸ್ ಇಲಾಖೆ ಯಾವ ರೀತಿ ಪರಿಗಣನೆ ಮಾಡುತ್ತೆ? ಯಾಕಂತಂದ್ರೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಆರ್ಮ್ಸ್ ಆಕ್ಟ್ 1959 ಸೆಕ್ಷನ್ 14 ಯಾವುದೇ ಕಾರಣಕ್ಕೂ 3 ವರ್ಷಕ್ಕಿಂತ ಹೆಚ್ಚಿಗೆ ಶಿಕ್ಷೆ ಇರುವಂತಹ ಅಪರಾಧಗಳಲ್ಲಿ ಭಾಗಿಯಾದಂತಹ ಆರೋಪಿಗಳಿಗೆ ಗನ್ ಲೈಸೆನ್ಸ್ ಕೊಡಬಾರ್ದು, ಮತ್ತೆ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಬೇಕು ಅಂತೇಳಿ. ಹೀಗಾಗಿ ಬಹುತೇಕ ದರ್ಶನ್ ಉತ್ತರ ಕೊಟ್ಟಿದ್ರು ಸಹ ಅವರ ಗನ್ ಲೈಸೆನ್ಸ್ ರದ್ದಾಗುವ ಎಲ್ಲಾ ಸಾಧ್ಯತೆಗಳು ನಿಚ್ಚಳವಾಗಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.